ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದಾರೆ, ಈಗ ಅವ್ರನ್ನ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸೈಟ್ನ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ JCB ಸೀಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರ್ ಅಂತ ನೋಡ್ಬಿಟ್ರು. ಅಲ್ಲ, ಅಟ್ಲೀಸ್ಟ್ ಅವ್ರು 1 ನಿಮಿಷ ನಿಲ್ಸಿ ಅಂದ್ಬಿಟ್ಟು ನಮ್ಮನ್ನು ಕರೆದಿದ್ರು ಆಗೋದು. ಏನೋ ಆಗೋಗಿದೆ, ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಇಲ್ಲ, ಅಲ್ಲಿಗೆ ನಾನು ಹೋಗಿಲ್ಲ. ಅಲ್ಲಿ ಆಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೇಳಿದೀನಿ. ಅಲ್ಲಿ ಆಗಿಲ್ಲ, 1.5 ತಿಂಗಳಾಯ್ತು. ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದೀನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಒತ್ತಾಯ ಸೆಕ್ಯೂರಿಟಿ ಕೇಳಿದಿರಾ? ಈಗಲ್ಲ ಸೆಕ್ಯೂರಿಟಿ, ನಾನು ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ. ಈಗ ಬೇಡ ಸೆಕ್ಯೂರಿಟಿ ಅಲ್ಲ, ಬಟ್ ಮನೇಲಿ ಏನೇ ಹೆಚ್ಚು ಕಡಿಮೆ ಇದ್ರು ನಿಮ್ ಜವಾಬ್ದಾರಿ ಅಂತ ಹೇಳಿದೀನಿ. ಇವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಎಲ್ಲರ ಮೇಲೆ ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರ ಮೇಲೆ, ನಟರಾಜು ಮೇಲೆ ಎಲ್ಲ ಕೊಟ್ಟಿದ್ದೀವಿ. ನೋಡ್ಕೊಂಡು ಆಮೇಲೆ ಕಾಂಪೌಂಡ್ ಹೋದಿತ್ತು. ಅವ್ರ ಆರ್ಡರ್ ಏನಿಲ್ಲ, ಏಕೈಕಿ ಬಂದು ಕಾಂಪೌಂಡ್ ಹೊಡೆದಿದ್ದಾರೆ. ಇದನ್ನಾರು ಅವರು ಕೇಸ್ ಮಾಡಿ ಅವ್ರನ್ನ ಗಾಡಿನಾರು ಸೀಸ್ ಮಾಡಿಸಿ ಅಂತ ನೇರವಾಗಿ ಹೇಳಿದ್ದೀನಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕಾಂಪೌಂಡ್ ನಾವೇ ಹಾಕಿದ್ದು ಅಂತ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಕಾಂಪೌಂಡ್ ಹಾಕಿ ಫುಲ್ ಕ್ಲೋಸ್ ಮಾಡಿಸಿ ನಾವು ಒಳಗಡೆಯಿಂದ ನಾವು ಗಾಡಿ ನಿಲ್ಸಿದ್ದು. ಅಲ್ಲಿ ನಾನು 1 ಅವರ್ ಮುಂಚಿತವಾಗಿ ಅಲ್ಲಿಂದ ನಾನು ಹೋಗಿದ್ದೆ. ನಾನು ಅದು 1 ಅವರ್ ಇದ್ದಿದ್ದು ನಾನು ಗಾಡಿ ತೆಗಿತಾ ಇರಲ್ಲ, ಹೊಡೆಯೋಕೆ ಹೋಗ್ತಾ ಇರಲ್ಲ ಅಂತ ನೇರವಾಗಿ ಹೇಳಿದೆ. ಆಯ್ತು, ಅದೇನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. PCR ಹಾಕಿದ್ದಾರೆ. ನನಗೆ PCR ಹಾಕಿದ್ದಾರೆ. ಮಾಡಿಲ್ಲ, ಫಸ್ಟ್ PCR ಕೊಟ್ಟಿದ್ರು. ಆಮೇಲೆ ತದನಂತರ ಅವರು 1 ವಾರ ಆದ್ಮೇಲೆ FIR ಹಾಕ್ಬಿಟ್ರು. ನೀವು SPR ಅಲ್ಲಿ ಏನು ಇದು ಡಿಮಾಂಡ್ ಅಂದ್ರೆ ಏನು ಹೇಳ್ಕೊಂಡಿದ್ದೀರಾ? ಏನಿಲ್ಲ, ಕಂಪ್ಲೇಂಟ್ ಏನಿಲ್ಲ. ವಿಷಯ ಕೊಟ್ಟಿದೀವಲ್ಲ, ಮುಂದಿನ ದಿನಗಳಲ್ಲಿ ಅವ್ರು ಕ್ರಮ ತಗೋತಾರೆ. ಅವ್ರು ಸ್ವಲ್ಪ ಟೈಮ್ ಕೊಡಿ ಅಂದ್ರು. ಈಗ ಕೊಟ್ಟಿದ್ದೀರಲ್ವಾ, ಮುಂದಿನ ದಿನಗಳಲ್ಲಿ ನಾನೆಲ್ಲ ಕ್ರಮ ತಗೋತೀನಿ, ನೋಡ್ತೀನಿ. ತಪ್ಪು ಯಾರ್ದಿದೆ ಅವ್ರಿಗೆ ನಾನು ಖಂಡಿತ ಆಕ್ಷನ್ ತಗೋತೀನಿ ಅಂತ ಹೇಳಿದೆ. ನಾನು ಹೇಳಿದೆ, ಅಲ್ಲಿ ರಾಘವೇಂದ್ರ ಅವ್ರು ಮಾಡದೇ ಇರೋದ್ರಿಂದ ನಿಮ್ಮ ಹತ್ರ ಬಂದಿದ್ದೀವಿ. ಖಂಡಿತ ನಿಮ್ಮಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ದೀನಿ. ನಮ್ದು ಸೈಟು ನಮ್ದಲ್ಲ ಅಂದ್ರೆ ನಿಮ್ಗೆ ಕೊಡ್ತೀವಿ. ಸೈಟ್ ವಿಷಯ ಬೇಡ, ಇರೋ ಮನೆಗೆ ತೊಂದರೆ ಮಾಡಿದರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ. ಓಕೆ? ಸಿಕ್ಕಿಲ್ಲ ನಾನು 2 ಸತಿ ಬಂದೆ, ಸಿಕ್ಕಿಲ್ಲ. ಒಂದು ಸತಿ ನಾನು ಆಚೆ ಸುಮ್ಮನೆ ಬಂದು ಗಲಾಟೆಗಳು ಕೂತ್ಕೊಳ್ರಿ, ಸುಮ್ಮ ಕಾಲ್ ನೋವು ಮಾಡ್ಕೊಬೇಡಿ. ಸಾರಿ ಅಣ್ಣ, ಸಾರಿ. ಅಮ್ಮ ನಮಸ್ಕಾರ. ನಮ್ಮ ಸಂಗೀತ ನೋಡುವಾಗ ನಿಮ್ಮ ಫುಲ್ ಸಪೋರ್ಟ್ ನಮ್ಮ ಸಂಗೀತ ಮೇಲೆ ಅಂತ ಅಂದಾಗ ಹೋರಾಟ ಅಂತಂದಾಗ ಬಾಡಿ ತೂರ್ತಾರೆ, ಗಟ್ಟಿ ಇದ್ದಿಲ್ಲಿ ನಾವು ನಿಂತೀವಿ.
ಯಶಣ್ಣ ನಮ್ಮ ಮನೆ ಮಗ. ಅಲ್ಲ ನಮ್ದೇನು ಪೇಪರ್ ತಪ್ಪೇ ಇಲ್ಲ ಬಿಡಿ, ನಿಂತ್ಕೊಳ್ಳೋಂಥದ್ದು ಏನು ನಮ್ಮದು ಕರೆಕ್ಟ್ ಆದ್ರೆ ಒಂದು ಹೆಣ್ಣಿಗೆ ನೋವು ಕೊಡಬಾರ್ದು, ಕರೆಕ್ಟಾಗಿ ಅರ್ತ್ಕೋಬೇಕು ಅಷ್ಟೇ. ನನಗೆ ತುಂಬ ಮನಸ್ಸು ಅವತ್ತೇ ಮನೆ ಹತ್ರ ಬಂದಿದ್ದೇನೆ ಹೋಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.